ಮೈಸೂರಲ್ಲಿ ಬಿಜೆಪಿ ಮಣಿಸಲು ಕಾಂಗ್ರೆಸ್ ರಣತಂತ್ರವನ್ನು ಹೆಣೆದಿದೆ. ಯದುವೀರ್ ವಿರುದ್ಧ ಅಖಾಡಕ್ಕಿಳಿಯುವಂಥ ಕೈ ಕದನ ಕಲಿ ಯಾರು? ನೋಡಿ, ಬಿಜೆಪಿಯಿಂದ ಯದುವೀರ್ ಒಡೆಯರ್ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗೋರು ಯಾರು? ಹಾಗಾದ್ರೆ ಬಹಳ ಸ್ಟ್ರಾಂಗ್ ಆಗಿರುವಂತಹ ಕ್ಯಾಂಡಿಡೇಟ್ ಬೇಕಾಗುತ್ತೆ. ಇಲ್ಲಿ ಅಷ್ಟು ಸುಲಭ ಅಲ್ಲ ಫೈಟ್ ಮಾಡೋದು. ಸಮರ್ಥ ಕಾಂಗ್ರೆಸ್ ಅಭ್ಯರ್ಥಿ ಇನ್ನೂ ಕೂಡ ಸಿಕ್ಕಿಲ್ಲ. ಯದುವೀರ್ ವಿರುದ್ಧ ಪುತ್ರನನ್ನೇ ಕಣಕ್ಕಿಳಿಸ್ತಾರಾ ಸಿಎಂ ಸಿದ್ದರಾಮಯ್ಯ? ಸಂಸದ ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ಮಿಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಯದುವೀರ್ ವಿರುದ್ಧ ಪುತ್ರನನ್ನೇ ಅಖಾಡಕ್ಕಿಳಿಸೋಕೆ ಮುಂದಾದ್ರೆ. ಯಾಕಂದ್ರೆ ಮೊದಲಿಂದಲೂ ಕೂಡ ಯತೀಂದ್ರ ಹೆಸರು ಕೇಳಿ ಬರ್ತಾ ಇದೆ. ಮೈಸೂರು ಸ್ಥಳೀಯ ನಾಯಕರ ಜೊತೆ ಮಾತುಕತೆ ನಡೆಸಿದ್ರ. ನಿನ್ನೆ ಒಂದು ಸಭೆ ಕರೆದಿದ್ರು. ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ ಸಿದ್ದರಾಮಯ್ಯವರ ನಡೆ. ಈಗ ಕವಿಶ್ ಗೌಡಂಗೆ ಗಾಳ ಹಾಕಿದ್ರು. ಆತ ಬಿಜೆಪಿಲಿ ಇದ್ದಾರೆ ಸದ್ಯಕ್ಕೆ, ಬಟ್ ಅವ್ರು ಹಿಂದೆ ಹಾಕಿರ್ಬೋದು ಅಂತ ಅನ್ಸುತ್ತೆ. ಆಮೇಲೆ ಲಕ್ಷ್ಮಣ್ ಕೆಪಿಸಿಸಿ ವಕ್ತಾರ, ಅವರು ಕೂಡ ಆಕಾಂಕ್ಷಿ, ಬಟ್ ಅಂಥ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಏನಲ್ಲ. ಯತೀಂದ್ರ ಆದರೆ ಓಕೆ, ಚಿರಪರಿಚಿತರು. ಸಿದ್ದರಾಮಯ್ಯನವರು ವರ್ತಿಸಿದೆ. ವರ್ಣ, ಚಾಮುಂಡೇಶ್ವರಿ ಎಲ್ಲ ಕಡೆಗಳಲ್ಲೂ ಕೂಡ ತಮ್ಮದೇ ಆದಂಥ ಹಿಡಿತವನ್ನು ಹೊಂದಿದ್ದಾರೆ. ಓವರ್ ಆಲ್ ಮುಖ್ಯಮಂತ್ರಿಗಳ ಮಗ ಅನ್ನುವಂಥ ಒಂದು ಕಾರಣ. ಶಾಸಕರಾಗೂ ಕೂಡ ಹಿಂದೆ ಕೆಲಸ ಮಾಡಿದ ಅನುಭವ ಇದೆ. ಹೀಗಾಗಿ ಅವ್ರಿಗೆ ಕೊಟ್ಟರೆ ಫೈಟ್ ಮಾಡಬಹುದು ಅಂತ. ಯಾಕಂದರೆ ಎದುರಾಳಿ ಹೇಗಿದ್ದಾರೋ ಅದ್ರ ಮೇಲೆ ನಾವು ಅಭ್ಯರ್ಥಿನ ಆಯ್ಕೆ ಮಾಡಬೇಕಾಗತ್ತೆ. ಈಗ ಯಾರೋ ಒಬ್ಬ ಅಲ್ಲಿ ಆಕಾಂಕ್ಷಿ ಇದ್ದಾರೆ ಅಂಥೇಳಿ ಟಿಕೆಟ್ ಕೊಡೋದಲ್ಲ. ಯಾವ ಪಕ್ಷನೂ ಹಂಗೆ ಮಾಡೋದಿಲ್ಲ. ತಂತ್ರಗಾರಿಕೆಯನ್ನು ಮಾಡಿನೇ ಕ್ಯಾಂಡಿಡೇಟನ್ನು ಫಿಕ್ಸ್ ಮಾಡ್ತಾರೆ. ಬಟ್ ಮೈಸೂರಿನಲ್ಲಿ ಸಮರ್ಥ ಅಭ್ಯರ್ಥಿಯ ಕೊರತೆ ಖಂಡಿತವಾಗ್ಲೂ ಕಾಂಗ್ರೆಸ್ಗೆ ಇದೆ. ಈಗ ಸಿದ್ದರಾಮಯ್ಯನವರು ಕೂಡ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆ ಅದು. ತಮ್ಮ ತವರು ಜಿಲ್ಲೆ ಆಗಿರೋದ್ರಿಂದಾಗಿ ಅಭ್ಯರ್ಥಿನ ಗೆಲ್ಲಿಸ್ಕೊಂಡ್ಲೇ ಬರಬೇಕು. ಇಲ್ಲದಿದ್ದರೆ ಖಂಡಿತವಾಗ್ಲೂ ಮುಜುಗರ ಅನುಭವಿಸ್ಬೇಕಾಗತ್ತೆ. ಈಗ ಎದುರಾಳಿ ಯಾರು? ರಾಜವಂಶಸ್ಥರು, ಯದುವೀರ್ ಒಡೆಯರ್. ಪಕ್ಷಾತೀತವಾಗಿ ಅಲ್ಲಿ ಜಾತ್ಯತೀತವಾಗಿ ಓಟ್ಗಳು ಬೀಳೋ ಸಾಧ್ಯತೆಗಳಿದ್ದಾವೆ. ಅವರು ಬಿ ಜೆ ಪಿಲಿ ಇರ್ಬೋದು ಯದುವೀರವರು, ಆದರೆ ಜನ ಭಾಳ ಗೌರವ ಇದೆ ರಾಜವಂಶಸ್ಥರ ಮೇಲೆ, ಅಲ್ಲಿ ರಾಜ ಮಹಾರಾಜರ ಮೇಲೆ. ಈಗ ಮೈಸೂರು ಕೊಡಗು ಜನರು ಬಹಳ ಗೌರವ ಇಟ್ಕೊಂಡಿದ್ದಾರೆ. ಬಟ್ ಈಗ ಅಲ್ಲಿ ಒಕ್ಕಲಿಗಾಸ್ತ್ರವನ್ನು ಪ್ರಯೋಗ ಮಾಡಬೇಕು ಅನ್ನುವಂತಹ ಪ್ರಯತ್ನಗಳು ಆರಂಭದಲ್ಲಿ ಆಗ್ತಾ ಇತ್ತು. ಯಾಕಂದರೆ ಒಕ್ಕಲಿಗರ ಭದ್ರಕೋಟೆ, ಸುಮಾರು 3 ಲಕ್ಷ ಓಟ್ಗಳಿದ್ದಾವೆ, ನಿರ್ಣಾಯಕ ಪಾತ್ರ. ಜಾತಿ ಲೆಕ್ಕಾಚಾರ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಅಲ್ಲಿ ಆ ಸಮುದಾಯದ ನಾಯಕರು ಸಿಗ್ತಾ ಇಲ್ಲ ಕಾಂಗ್ರೆಸ್ಗೆ. ಯತೀಂದ್ರ ಅವ್ರನ್ನ ಕಣಕ್ಕಿಳಿಸಿದ್ರೆ ಈಗ ಒ ಬಿ ಸಿ ಮತಗಳನ್ನು ಕೂಡ ಸೆಳೀಬೋದು. ಜೊತೆಗೆ ಸಿದ್ದರಾಮಯ್ಯನವರು ವರ್ತಿಸಿನ ಮೂಲಕವೂ ಕೂಡ ಓಟನ್ನು ಗಿಟ್ಟಿಸ್ಕೊಳ್ಬೋದು ಅನ್ನುವಂಥ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಆಪ್ತರ ಸಭೆಯಲ್ಲಿ ಚರ್ಚೆ ಆಗಿದೆ ಯತೀಂದ್ರ ಅವ್ರನ್ನ ಕಣಕ್ಕಿಳಿಸಬೇಕು ಅಂತ. ಬಟ್ ಯತೀಂದ್ರ ಅವ್ರು ಯಾಕೋ ಹಿಂದೇಟು ಹಾಕ್ತಾ ಇದ್ದಾರೆ. ಮತ್ತು ಯಾರು ಮೈಸೂರಿನಲ್ಲಿ ಅಂತಹ ಪ್ರಬಲವಾದಂಥ ಒಬ್ಬ ಅಭ್ಯರ್ಥಿ ಯದುವೀರ್ ಅವ್ರನ್ನ ಸೋಲಿಸಬೇಕು ಅಂತ ಹೇಳಿದ್ರೆ ಅಲ್ಲೀಗ ಒಂದು ಟಫ್ ಫೈಟನ್ನು ಕೊಡಬೇಕಾಗತ್ತೆ.